ಮುಂದಕ್ಕೆ ಅಯ್ಯಪ್ಪನ ದಾಟಿ ಎಡಕ್ಕೆ ಹೊರಳಿ ಉಗುನುಗಿದ್ದಾನೆ. ಚನ್ನಸೆಟ್ಟಿ ಮನೆ ಮುಂದೆ ಬಲಕ್ಕೆ ಹೊರಳ್ಕೊಳ್ತಾನೆ. ಆ ದೇಹ ಅಂದ್ರೆ ಆ ತಕ್ಷಣಕ್ಕೆ ಅಲ್ಲಿಂದ ಆ 2 ಮನೆ ದಾಟ್ಕೊಂಡು ಮುಂದಕ್ಕೆ ಬರ್ತಾ ಇರ್ತಾನೆ. ಆಮೇಲೆ ಕಡದಮ್ಮನ ಬಚ್ಚಲ ಕಟ್ಟೆಗೆ ಅನತಿ ದೂರದಲ್ಲಿದ್ದ ಬಸಪ್ಪನ ಕಲ್ಲು ದಾಟುತ್ತಲೇ ತನ್ನ ಇದ್ದ ಗೌಡರ ಮನೆ ಕಣ್ಣಿಗೆ ಕಾಣಿಸ್ಕೊಳತ್ತೆ. ಇಲ್ಲೇ ನನ್ನ ಸೂರ್ಯ ಪರಮಾತ್ಮ ಅಂತಕ್ಕಂಥವನು ಇರ್ಬೋದು. ಸೊ ಎಲ್ಲರಲ್ಲೂ ಕೂಡ ಏನಾದ್ರೂ ಒಂದು ಅದ್ರ ಬಗ್ಗೆ ನೋವು ಪರಿತಾಪ ಏನಾದ್ರೂ ಇರ್ಬೋದೇನೋ ಅಂತ ಹೇಳಿ ಅವನು ಅನ್ಕೊಂಡು ಬರ್ತಾನೆ. ಆ ಪ್ರತಿ ಹೆಜ್ಜೆಗೆ ಅವರ ಮನೆ ಹತ್ರಕ್ಕೆ ಬಂದ ಹಾಗೆ ಪ್ರತಿ ಹೆಜ್ಜೆಗೂ ಅವನಲ್ಲಿ ಆ ಒಳಗಡೆ ಇರ್ತಕ್ಕಂತಹ ಖುಷಿ ಅಥವಾ ಒಳಗಡೆ ಇರ್ತಕ್ಕಂತಹ ಒಂದು ವೇದನೆ ಅವೆಲ್ಲವನ್ನ ಹೇಳ್ಕೊಂಡು ನೋಡ್ಕೊಂಡು ಅವನು ಬರ್ತಾ ಇರ್ತಾನೆ. ಬರ್ತಾ ಇರ್ಬೇಕಾದಾಗ ನಾನು ಈ ಮನೆಗೆ ಎಷ್ಟೆಲ್ಲ ಕೆಲಸವನ್ನ ಮಾಡಿದ್ದೀನಿ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಮನೆಗೆ ಬರ್ತಾ ಇರ್ತಾನೆ. ಆ ಮನೆ ಅಂಗಳಕ್ಕೆ ಅವನು ಕಾಲಿರಿಸಿ ಒಳಗೆ ಬರ್ತಾನೆ. ಒಳಗೆ ಬಂದಿದ ತಕ್ಷಣ ಗೌಡ್ರು ಏನ್ ಮಾಡ್ತಾರೆ, ತನ್ನ ಕೈಯಲ್ಲಿರ್ತಕ್ಕಂಥ ಗಣೇಶ್ ಬಿಡಿಯನ್ನ ಬಾಯಲ್ಲಿರ್ತಕ್ಕಂಥ ಗಣೇಶ್ ಬಿಡಿಯನ್ನ ಕೈಯಲ್ಲಿ ಹಾಕೊಳ್ತಾರೆ. ಆ ತಕ್ಷಣಕ್ಕೆ ತನ್ನ ಯೋಗಕ್ಷೇಮವನ್ನ ಕೇಳ್ಕೊಳ್ತಾರೆ. ಅದಾದ್ಮೇಲೆ ನಾನು ಬೇಗ ಇಲ್ಲಿಂದ ಕಳಿಸ್ಬಿಡ್ತಾರೆ. ಅದೆಲ್ಲ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಗೌಡ್ರನ್ನ ನೋಡ್ಬಿಟ್ಟು ಅವನೇನ್ ಮಾಡ್ತಾನೆ, ಸ್ವಲ್ಪ ಎದೆಯನ್ನ ಅಂದ್ರೆ ಸೊಂಟವನ್ನ ಬಗ್ಗಿಸ್ಬಿಟ್ಟು ಅವ್ರ ಕಡೆ ನೋಡ್ತಾ ಇರ್ತಾನೆ. ಆಮೇಲೆ ಟೊಣ್ಣಿ ಒಳಗೆ ಇಣುಕ್ ನೋಡ್ತಾ ಇರ್ತಾ ಅಲ್ಲೆಲ್ಲ ಮಾತಾಡ್ತಾ ಇರ್ತಾರೆ. ಇವಾಗಾಗ್ಲೇ ಆ ಹಸು ಸತ್ತೋಗಿದೆ ಅಂತ ಹೇಳಿ ಅನ್ಕೊಳ್ತಾನೆ. ಅದಾದ್ಮೇಲೆ ಇಲ್ಲಿಂದ ಸಾಗಿಸೋದು ಹೆಂಗಪ್ಪ, ಮುದುಕನ ಕಟ್ಟೆಯವ್ರಿಗೆ ಸಾಗಿಸಲು ಯಾರು ಸಹಾಯ ಪಡಿಬೇಕು ಅಂತ ಹೇಳಿ ಅವ್ನು ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗೌಡ್ರು ಸಡನ್ ಆಗಿ ಬಂದ್ಬಿಡ್ತಾರೆ. ಏನ್ಲೇ ಅಂತ ಹೇಳಿ ಅವರು ಕೂಡ ಮಾತಾಡಿಸ್ಬಿಡ್ತಾರೆ. ಆ ತಕ್ಷಣಕ್ಕೆ ಅವನೇನ್ ಮಾಡ್ತಾನೆ, ದೇವ್ರ ಆರೋಗ್ಯ ಹೆಂಗೈತೆ ಅಂತ ಅವ್ನು ಕೇಳ್ತಾನೆ. ಅದಕ್ಕೆ ಗೌಡ್ರು ಏನ್ ಹೇಳ್ತಾರೆ, ಇನ್ನೆಲ್ಲ ಐತೋ ಶಿವನ ಪಾದ ಸೇರ್ಬಿಡ್ತು, ನಿಂದ್ಯಾವ್ರು ಅಂತ ಹೇಳಿ ಅವ್ರು ಹೇಳ್ತಾರೆ. ಆ ತಕ್ಷಣಕ್ಕೆ ಅವನಿಗೆ ಒಳಗಡೆ ನಗು ಬರ್ತಾ ಇದೆ, ಬಟ್ ಹೊರಗಡೆ ತೋರಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ದೇವರನ್ನ ತಂದಾಗ್ಲಿ ಅದರ ಮೈತಿಕೆ ಆರೈಕೆ ಮಾಡಿದಾಗ್ಲಿ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಾಣಿ ಆಗಿರ್ತಕ್ಕಂಥದ್ದು ನನ್ನ ಹತ್ರ ಯಾವತ್ತೂ ಕೂಡ ಒಂದು ಏಟನ್ನ ತಿಂದಿಲ್ಲ. ಆ ರೀತಿಯಾಗಿ ನಾನು ಈ ಒಂದು ದೇವರ ಹೆಣವನ್ನ ಅಂದ್ರೆ ದೇವರನ್ನ ನಾನು ನೋಡ್ಕೊಂಡು ಬಂದಿದ್ದೆ ಅಂತ ಹೇಳಿ ಅವ್ನು ಹೇಳ್ತಾನೆ. ಅದಕ್ಕೆ ಗೌಡ್ರು ಹಾ ಅಂತಾನೂ ಇಲ್ಲ ಹ್ಞೂ ಅಂತಾನೂ ಇಲ್ಲ, ಬಿಕಾಸ್ ಅವರಿಗೆ ನೋವಾಗ್ತಾ ಇದೆ. ಯಾಕೆಂದ್ರೆ ಅಷ್ಟೊಂದು ಮುದ್ದಿನಿಂದ ಸಾಕಿರ್ತಕ್ಕಂಥ ಒಂದು ಎತ್ತು ತೀರ್ಕೊಂಡು ಹೋಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಆ ತಕ್ಷಣಕ್ಕೆ ಅವನೇನ್ ಮಾಡ್ತಾನೆ, ಮನಸ್ಸಿನ ಮಾತುಗಳನ್ನು ಹೊಂದಿಸ್ಕೊಂಡು ತಕ್ಷಣಕ್ಕೆ ಬೇರೆ ಅಂದ್ರೆ ಇನ್ನೂ ಎಷ್ಟೊತ್ತಿಲ್ ಕಾಯೋದು, ಬೇಗ ತೆಗೆದುಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ಗೌಡ್ರೆ ದೇವರನ್ನ ತುಂಬಿದ ಮನೆಯಾಗಿ ಬಾಳ್ ಹೊತ್ತಿರೋದು ನನಗೆ ಯಾಕೋ ಬೇಷಿ ಕಾಣುವಲ್ದು, ತಗೊಂಡೋಗ್ಲಿ ಮನ್ಮಗನೆ ಅಂತ ಅಪ್ನೆ ಕೊಡ್ರಿ ದಣಿ ಅಂತ ಅಂದ್ಬಿಟ್ಟು ನೇರವಾಗಿ ಕೇಳ್ಬಿಡ್ತಾನೆ. ಹಾಕೊಂಡಿರ್ತಕ್ಕಂಥ ಬೀಡಿಯನ್ನ ಇನ್ನೂ ಅದು ಗಟ್ಟಿಯಾಗಿ ಅದುಮ್ಕೊಳ್ತಾ ಸಡನ್ ಆಗಿ ಅವ್ರಿಗೆ ಕೋಪ ಬಂದ್ಬಿಟ್ಟು, ನಿಂಗ್ ಕೊಡಕ್ಕ ಸತ್ತಿರೋದ್ರು ಇದು ಅಗಸಿರು ಸಾಕಿರ್ತಕ್ಕಂಥ ಕತ್ತೆ ಅಲ್ಲ ಕಣೋ, ನಮ್ಮ ಮನೇಲಿ ಸಾಕಿರ್ತಕ್ಕಂಥ ಎತ್ತದು, ನಾನು ಅದು ನಿನಗೆ ಕೊಟ್ಬಿಟ್ಟು ನಾನು ಯಾವ ನರ್ಕಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಆ ತಕ್ಷಣಕ್ಕೆ ಅವನ ಇಡೀ ಇಲ್ಲಿನ ಆಸೆ ಎಲ್ಲವೂ ಕೂಡ ಕಮರೋಗಿದ ತಕ್ಷಣ ಅವರ ಗೌಡ್ರನ್ನ ಮತ್ತೆ ಅವನೇನ್ ಮಾಡ್ತಾನೆ, ನೀವು ಈ ತರದವರು ಮಾತಾಡಬಾರ್ದು ದಣಿ, ಮನಸ್ಸಿನಲ್ಲೂ ಊಹಿಸಿರ್ಲಿಲ್ಲ, ನಿಮ್ಮಂಥವ್ರು ಇಂಥ ಮಾತಂದ್ರೆ ಹೆಂಗ್ರೆ ದಣಿ, ನಾವು ಹೆಣ ತಿಂದು ಬದುಕೊಂಬಂದಿ, ದ್ಯಾವ್ರ ಹೆಣ ಕೊಡ್ರಿ, ಕೊಯ್ದು ತಿಂದು ಬದುಕಂತೀವಿ ಅಂತ ಹೇಳಿ ತನ್ನ ಮನಸ್ಸಿನ ಮಾತುಗಳನ್ನ ಹೊರಗಡೆ ಹಾಕ್ತಾನೆ. ಆ ತಕ್ಷಣಕ್ಕೆ ಗೌಡ್ರು ಆನೆ ಅಂತ ಅಂದ್ರೆ ಆನೆ ರೀತಿಯಲ್ಲಿರ್ತಕ್ಕಂಥ ನನ್ನ ಎತ್ತು ಸತ್ತೋಗಿದೆ, ಅದ್ರ ಯೋಚನೆ ನಾನಿದ್ರೆ ನೀನ್ ತಿನ್ನೋ ಯೋಚನೆ ಇದೆಯಾ ಅಂತ ಹೇಳಿ ಹೋಗಲೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೂ ಮತ್ತೆ ಮುಂದುವರೆದು ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಾವು ನಿಮ್ ಮನೆ ಮಕ್ಕಳು, ನಾವ್ ಎತ್ಲಾಗ್ ಹೋಗ್ಬೇಕು ತಣಿ, ನಿಮ್ ಮೆಂಜ್ಲು ತಿನ್ನೋ ಅಕ್ಕೈತೆ ಕೇಳ್ತೀವಿ, ಹೋಗ್ಲಿ ನಿಮ್ ಪಾದಕ್ಕೆ ಒಂದ್ ಜೊತೆ ಚಮಡ ಮಾಡ್ಕೊಡ್ತೀವಿ, ದೇವ್ರ ಹೆಣ ಕೊಡ್ರಿ ಅಂತ ಹೇಳಿ ಕೇಳ್ಕೊಳ್ತಾನೆ. ಆವೇಶದಿಂದ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೊಕ್ಕಿಯೋ ಇಲ್ಲಲೇ ಅಂತೇಳಿ ಜೋರಾಗಿ ಹೇಳ್ತಾರೆ. ಆ ತಕ್ಷಣಕ್ಕೆ ಅವನೇನ್ ಮಾಡ್ತಾನೆ, ಅಲ್ಲಿಂದ ಹೊರಟು ಬಂದಿದ ತಕ್ಷಣ, ಏನಪ್ಪಾ ಶಿವನೇ ಇವಾಗ ಹಿಂಗಾಗೋಯ್ತಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಾ ಮನೆ ಹತ್ರಕ್ಕೆ ಬರ್ತಾನೆ. ಮನೆ ಹತ್ರಕ್ಕೆ ಸುಂಕಲಿ ಬಂದು ಕೇಳ್ತಾಳೆ, ಗೌಡ್ರ ಎತ್ತು ಸತ್ತೈತಂತೆ ಹೋಗಿದ್ಯಾ ಅಂತ ಅವಳು ಕೇಳ್ತಾಳೆ. ಅದಕ್ಕೆ ನಾವೆಲ್ಲ ಇನ್ನೂ ಬದುಕಿದ್ದೀವಲ್ಲ, ಅದಕ್ಕೆ ಅದು ಸತ್ತಿರೋದು ಅಂತ ಹೇಳ್ಬಿಟ್ಟು ಅವನು ಗಣೇಶನನ್ನ ಅಂದ್ರೆ ಕೋರೆ ಗಣೇಶ ಅಂದ್ರೆ ಅರ್ಧ ಬೀಡಿಯನ್ನ ತಲೆಯಲ್ಲಿ ಕೊಂಡಿರ್ತಾನಲ್ಲ ಅದನ್ನ ಇಟ್ಕೊಂಡು ಮತ್ತೆ ಎಲ್ಲಿಗೆ ಹಚ್ಕೊಂಡು ಮತ್ತೆ ದಮ್ ಎಳಿತಾನೆ. ಅವನಿಗೆ ಆ ಕ್ಷಣಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವನಿಗೆ ಕುಂತಲ್ಲಿ ಕೂರಕ್ಕಾಗ್ತಿಲ್ಲ, ನಿಂತಲ್ಲಿ ನೀರಕ್ಕಾಗ್ತಿಲ್ಲ, ಏನ್ ಮಾಡ್ಬೇಕು ಇವಾಗ ಅಂತ ಅವನಿಗೆ ಯೋಚನೆ ಆಗ್ತಾ ಐತೆ. ಆ ಯೋಚನೆ ಆಗ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅವನೇ ಮಾತಾಡ್ತಾನೆ, ಎತ್ತಿರೋ ಎತ್ತು ಕೊಡಿಸ್ರಪ್ಪ, ಸತ್ತಿರೋ ಎತ್ತು ಕೊಡಿಸ್ರಪ್ಪ, ಎನ್ನುತ್ತಿದ್ದವನು ಅದು ನನ್ನ ಅಕ್ಕೈತೋ ಅದ್ರ ಮೇಲೆ. ಸೊ ನನಗೆ ಇವರೆಲ್ಲ ಈ ತರ ಅನ್ಯಾಯ ಮಾಡ್ತಾ ಇದ್ದಾರೆ, ಇದೇ ನಾಳೆ ನಮಗೂ ಆಯ್ತದೆ, ಹಿಂಗಾದ್ರೆ ಒಕ್ಳು ಮಣ್ಣನ್ನ ತಿನ್ಬೇಕಾಯ್ತದಲ್ರೋ ಅಂತ ಹೇಳಿ ಮಾತಾಡ್ತಾ ಹೋಗ್ತಾನೆ. ಅದಕ್ಕೆ ಬೇರೆಯವರೆಲ್ಲ ಒಂದೊಂದು ರೀತಿಯಾಗಿರ್ತಕ್ಕಂತಹ ಮಾತನ್ನ ಮಾತಾಡ್ತಾ ಹೋಗ್ತಾರೆ. ಅದು ಒಬ್ಬ ಏನ್ ಹೇಳ್ತಾನೆ, ನಾವು ಪಡ್ಕೊಂಡು ಬಂದಿರೋದೇ ಹಿಂಗೆ ಅಷ್ಟು ಅಂತಂದ್ರೆ ಅದರ ಉಸಾಬರಿ ನಮ್ಗೆ ಯಾಕೋ, ಮಗದೊಬ್ಬ ಇಂಥ ಅನ್ಯಾಯಕ್ಕಿಲ್ಲ, ಕೋರ್ಟಿಗೆ ಹೋಗಂಗೆ ಇಲ್ಲಲ್ಲ ಟೊಣ್ಣಿ ಅಂತ ಹೇಳಿ ಇನ್ನೊಬ್ಬ ಸಮಾಧಾನ ಮಾಡ್ತಾನೆ. ಒಗ್ಗಟ್ಟಾಗಿ ಕೇಳುವ ಬರ್ರಲೆ ಅಂತ ಹೇಳಿ ಇನ್ನೊಬ್ಬ ಮಾತಾಡ್ತಾನೆ. ಇಷ್ಟೊತ್ತಿಗಾಗ್ಲೇ
ಮಾತೆಲ್ಲ ಮಾತು ಹಾಕಿ ಶಾಪಗಳಲ್ಲೆಲ್ಲ ಹಾಕಿ ಅದಾದ್ಮೇಲೆ ಇದಾದ ವರ್ಷೊತ್ತಿಗೆ ಆಗ್ಲೇ ಅದ್ರ ಮೇಲೆ ಕೂರಿಸ್ಬೇಕು ಅಥವಾ ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ ಪೂಜೆ ಅನ್ನೋದನ್ನ ನಡೆಸ್ತಾ ಇರ್ತಾರೆ ಅಂತ ಹೇಳಿ ಅವನಿಗೆ ವಿಷಯ ಗೊತ್ತಾಗತ್ತೆ. ಅದಾದ್ಮೇಲೆ ಮನೆ ಒಳಗಡೆ ಇರ್ತಕ್ಕಂಥ ಚಿಲ್ಲರೆ ಪಲ್ಲರೆ ಎಲ್ಲವನ್ನ ಇಡಿಸ್ಕೊಂಡು ಲಿಂಗನ ಅಂಗಡಿಗೆ ಹೋಗಿ ಒಂದಷ್ಟು ದುಃಖ ಮರಿಬೇಕು ಅಂತ ಹೇಳ್ಬಿಟ್ಟು ದರ ಹೊಡ್ಕೊಂಡು ನಿಧಾನಕ್ಕೆ ಅವ್ರ ಮನೆ ಕಡೆಗೆ ಬರ್ತಾರೆ. ಆಮೇಲೆ ಅಲ್ಲೂ ಕೂಡ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ಏನೋ ನಿನ್ ಪ್ರತಾಪ ತೋರ್ಸೋದು ಅಲ್ಲೋಗಿ ತೋರ್ಸು, ಅದಕ್ಕೆ ಅವಾಗ ನಿನ್ಗೇನಾದ್ರೂ ಆಗ್ಬೋದೇನೋ, ಗೌಡ್ರಾಗಿದ್ರೆ ಅವನ ಮನೆಗಾಗಿರ್ತಾನೆ, ಸೊ ಅವನನ್ನ ನಾನು ಬಿಡ್ತೀನ ಅಂತ ಹೇಳಿ ಹೊರಟು ಬರ್ತಾನೆ. ಇವನ್ ಬರೋ ಅಷ್ಟೊತ್ತಿಗಾಗಲೇ ಟೈರ್ ಗಾಡಿ ಮೇಲೆ ದೇವರ ಹೆಣವನ್ನ ಕೂರ್ಸಿರ್ತಾರೆ, ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತದೆ ಅಂತ ಹೇಳಿ ತಕ್ಷಣ ಅಲ್ಲಿಗೆ ಬರ್ತಾನೆ. ತಕ್ಷಣಕ್ಕೆ ಅವ್ನು ನೋಡಿದ ತಕ್ಷಣ ಎಷ್ಟು ಅಂದ್ರೆ ನನಗೆ ಬೇಕಾಗಿರ್ತಕ್ಕಂಥ ವಾರಸುದಾರನು ಎಷ್ಟು ಅಂತ ಹೇಳಿ ಖುಷಿ ಪಡ್ತಾನೆ. ಖುಷಿ ಪಟ್ಟಿದ ತಕ್ಷಣ ಏಯ್ ಗೌಡ, ಬಿಟ್ಬಿಡೋದ್ರೆ ಬಿಟ್ಬಿಡು, ಬದುಕಿರೋದೆಲ್ಲ ನಿಮ್ದು, ಸತ್ಮ್ಯಾಕ್ ನಮ್ದು ಅಂತ ಹೇಳಿ ತೂರಾಡ್ತಾ ದೇವರ ಹೆಣವನ್ನ ಇಟ್ಕೊಳಕ್ಕೆ ಅಂತ ಹೇಳಿ ಮುಂದಾಗ್ತಾನೆ. ಆ ಗೌಡ್ರಿಗೆ ಉಸಿರುಗಟ್ಟ ಕೆಮ್ಮು ಬರುತ್ತೆ. ಬಂದಿದ ತಕ್ಷಣ ಅವನೇನ್ ಮಾಡ್ತಾನೆ, ಅಂದ್ರೆ ಅವ್ರು ಆ ಕಡೆ ಸಿಟ್ಟನ್ನ ತೋರಿಸ್ತೀರ, ಆದ್ರೂ ಕೂಡ ಇವನು ಮಾತನ್ನ ಮುಂದುವರಿಸ್ತಾ ಹೋಗ್ತಾನೆ. ಎಲ್ಲ ಇವನ ಲೇ ಸುಮ್ಕೆ ಒಕ್ಕಿಯೋ ಇಲ್ಲೋ ಎಂದು ಎಚ್ಚರಿಕೆ ನೀಡಿದ್ರು. ಆಗ ಟುಣ್ಣಿ, ಅದೆಂಗ್ ಹೋಗ್ಬೇಕು, ಇದು ನನ್ನ ಮರುವಾದಿ ಪ್ರಶ್ನೆ, ಬಿಡ್ಲಿಲ್ಲ ಅಂದ್ರೆ ಮತ್ತಿನ್ನೇನೋ ನುಡಿಯಲಿದ್ದ ಅಂತ ಆ ಹೇಳ್ತಾ ಇರ್ತಕ್ಕಂಥ ಮಾತು ಆ ಕಡೆ ಗೌಡ್ರನು ಕೂಡ ಹೇಳ್ತಾರೆ, ಈ ಕಡೆ ಇವನು ಕೂಡ ಹೇಳಿರ್ತಾನೆ. ಆ ತಕ್ಷಣಕ್ಕೆ ಇನ್ನು ಮಾತು ಮುಂದುವರಿಸ್ತಾನಲ್ಲ ಅಂತ ಹೇಳಿ ಅಷ್ಟೊತ್ತಿಗೆ ಗೌಡ್ರ ಕಡೆಯವ್ರು ಬಂದ್ಬಿಟ್ಟು ಅವನಿಗೆ ಈಡ್ಗಾಯ ನೀರ್ಗಾಯ ನನಗೆ ಹೊಡಿತಾರೆ. ಹೊಡೆದ ಮೇಲೆ ಅವನಿಗೆ ತುಂಬಾ ಹೊತ್ತು ಅಂದ್ರೆ ಪೂರ್ತಿ ದೇಹ ಎಲ್ಲವೂ ಕೂಡ ಒಂದ್ ರೀತಿ ಅದಾದ್ಮೇಲೆ ಅವನೇನ್ ಮಾಡ್ತಾನೆ, ಇಲ್ಲ ಅಂತ ಹೇಳಿ ಆ ಕಡೆಯಿಂದ ಹೊರಟು ಬರ್ತಾನೆ. ನಾವ್ ಆಮೇಲೆ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾನೆ. ಬಂದ ಮೇಲೆ ಮನೆ ಹತ್ರಕ್ಕೆ ಬರ್ತಾನೆ. ಮನೆ ಹತ್ರಕ್ಕೆ ಬಂದ್ಬಿಟ್ಟು ತನ್ನ ಹೆಂಡತಿ ಕೈಯಲ್ಲಿ ಮೈಗೆ ಕಾವನ್ನ ಕೊಡಿಸ್ಕೊಳ್ತಾನೆ. ಕೊಡಿಸ್ಕೊಂಡಾದ್ಮೇಲೆ ಅವ್ನಿಗೆ ಇನ್ನೂ ಕೂಡ ಸಮಾಧಾನ ಆಗೇ ಇಲ್ಲ, ರೋಷ ಮಾತ್ರ ಇನ್ನೂ ಹಾಗೆ ಇತ್ತು. ಏನ್ ಮಾಡೋದು ಅಂತ ಹೇಳಿ ನೋಡ್ಕೊಳ್ತಾ ಅಲ್ಲೇ ಕೂತ್ಕೊಳ್ತಾನೆ. ಅದಾದ್ಮೇಲೆ ಸರಿ ಆಯ್ತು, ಇನ್ನೇನ್ ಮಾಡ್ಬೇಕು ಅಂತ ಹೇಳಿ ಆ ಮನೆ ಹತ್ರನೇ ಕೂತ್ಕೊಂಡು ಸಂಜೆವರೆಗೆ ಯಾವ್ದೋ ಒಂದು ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾನೆ. ಹುಲಿಯನ್ನ ನೆವರ್ಸ್ಕೊಂಡು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಯೋಚನೆ ಮಾಡ್ತಾ ಅವನಿಗೆ ಏನೋ ಒಂದು ಯೋಚನೆ ಬರುತ್ತೆ. ಆ ತಕ್ಷಣಕ್ಕೆ ಅವನೇನ್ ಮಾಡ್ತಾನೆ, ಸಲಿಕೆ ಪುಟ್ಟಿ ತೆಗೆದುಕೊಂಡು ಎಲ್ಲಿ ಮಣ್ಣು ಮಾಡಿದ್ರು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಮುಂದೆ ಟೊಣ್ಣಿ ಹೋಗ್ತಾ ಇರುತ್ತೆ, ಹಿಂದೆ ಹುಲಿ ಬರ್ತಾ ಹೋಗ್ತಾ ಇರುತ್ತೆ. ಸೊ ಇಷ್ಟೊತ್ತಿಗಾಗ್ಲೇ ಮಣ್ಣಿನ ಒಳಗಡೆ ಹೆಣ ಕೊಳ್ತಿರೋದಿಲ್ವಾ ಅಲ್ವಾ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಬರ್ತಾನೆ. ಹಾಗೆ ಅವ್ರು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೈಟ್ ಆಗಿರುತ್ತೆ. ಆ ಕಡೆ ಈ ಕಡೆ ಎಲ್ಲವೂ ಕೂಡ ಜೇನುನೊಣಗಳು ಕೂಗ್ತಾ ಇರ್ತಕ್ಕಂಥ ಸೌಂಡ್ ಮಾತ್ರ ಅಲ್ಲಿ ಕೇಳಿಸ್ತಾ ಇರ್ತದೆ. ಅದಾದ್ಮೇಲೆ ನೋಡ್ತಾನೆ, ಒಂದತ್ರಕ್ಕೆ ಒಂದು ಹೊಲ ತೋಟ ಎಲ್ಲ ದಾಟ್ಕೊಂಡು ಒಂದತ್ರ ನಿಂತ್ಕೊಂಡು ನೋಡ್ತಾನೆ, ಸಮಾಧಿ ಕಾಣುತ್ತೆ. ಕಾಣಮೇಲೆ ಅಲ್ಲಿಗೆ ಬರ್ತಾನೆ. ಸೊ ಅಲ್ಲಿಗೆ ಬಂದಿದ ತಕ್ಷಣ ದೇವರ ಹೆಣದ ಮೂಲೆ ಮೂಸಿಗೆಲ್ವ ಅದನ್ನು ಅಂದ್ರೆ ಅಲ್ಲಿ ಪೂರ್ತಿ ಏನಾಗ್ತದೆ, ಆ ಮಣ್ಣನ್ನ ತೆಗಿತಾನೆ. ತೆಗೆದು ಆ ದೇವರ ಹೆಣ ಸಿಕ್ಕಿದ ತಕ್ಷಣ ಅದನ್ನ ಅಪ್ಕೊಂಡು ವಾಸನೆ ನೋಡ್ತೀನಿ, ಇಲ್ಲಪ್ಪ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಅವನು ತಂದಿರತಕ್ಕಂಥದ್ರಿಂದ ಅದನ್ನ ನಿಧಾನಕ್ಕೆ ಅಂದ್ರೆ ಕಟ್ ಮಾಡ್ಕೊಂಡು ಮಾಂಸವನ್ನು ಕಟ್ ಮಾಡ್ಕೊಂಡು ನಿಧಾನಕ್ಕೆ ಆ ಪುಟ್ಟಿ ಒಳಗಡೆ ಹಾಕೊಳ್ತಾನೆ. ಅದಾದ್ಮೇಲೆ ತೊಗಲು ಅಂದ್ರೆ ಅದರ ಚರ್ಮ ಆಯ್ತಲ್ಲ, ಅದನ್ನ ಮಡಚ್ಕೊಂಡು ಹಾಕೊಂಡು ಮನೆ ಕಡೆ ಬರ್ತಾನೆ. ಸೊ ಮನೆ ಕಡೆ ಬಂದಿದ ತಕ್ಷಣ ಇನ್ನೂ ಕೂಡ ಬೆಳಗಾಗಿಲ್ಲ, ಕೋಳಿ ಕೂಗಿಲ್ಲ, ಆದ್ರೂ ಕೂಡ ಇವ್ರ ಮನೇಲಿ ಮಾಂಸದ ಅಡ್ಗೆ ಶುರು ಮಾಡೇ ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ಯಾವುದು ತೊಗಲನ್ನ ಮಾರಬೇಕು ಅಂತ ಹೇಳಿ ಕಟುಗರ ದಯಾನಂದಪ್ಪನ ಮನೆ ಹತ್ರಕ್ಕೆ ಬರ್ತಾನೆ. ಬಂದಿದ ತಕ್ಷಣ ಅವನಿನ್ನು ಇವನ್ನ ಬೆಳಗ್ಗಿನ ಸಂದರ್ಭದಲ್ಲಿ ಮುಖ ಅಥವಾ ಬಾಯಿನ ತೊಳ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನು ಬಂದಿರ್ತಾನೆ. ಬಂದಿದ ತಕ್ಷಣ ಇವನ ಚೀಲದಲ್ಲಿ ಏನೋ ಇದೆಯಲ್ಲ ಅಂತ ಅಂದ್ಬಿಟ್ಟು ಕೇಳಿದ ತಕ್ಷಣ ಏನೋ ಇದು ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ಇದು ತೊಗಲು ಅಂತ ಹೇಳ್ತಾನೆ, ಎತ್ತಿಂದು ಅಂತ ಹೇಳಿ. ಇದಕ್ಕೆ ಎಷ್ಟು ಕೊಡ್ತೀಯಪ್ಪ ಅಂತ ಹೇಳಿ ಅವ್ನು ಕೇಳ್ತಾನೆ. ಸೊ ಆ ತಕ್ಷಣಕ್ಕೆ ಇವನು ಏನಾದ್ರೂ ಮಾಡ್ಬೇಕಲ್ಲ, ಇವನ ಇಷ್ಟು ಮುಂದುವರೆದ್ಬಿಟ್ಟವನಲ್ಲ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ರೊಕ್ಕ ಇಸ್ಕೊಂಬರ್ತೀನಿ ಇರಪ್ಪ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಹೊರಟು ಬಂದ್ಬಿಟ್ಟು ಯಾರು ಗೌಡ್ರ ಮನೆಗೆ ಬರ್ತಾನೆ. ಗೌಡ್ರ ಮನೆಗೆ ಬಂದ್ಬಿಟ್ಟು ಅವ್ರನ್ನ ಪೂಜೆ ಮಾಡೋ ಹಾಗೆ ನಿಂತಿರ್ತಾರ ಸಂದರ್ಭದಲ್ಲಿ ಹಿಂಗೆ ಗೌಡ್ರೆ ಹಿಂಗಾಗೈತೆ ಬನ್ನಿ ಅಂತ ಹೇಳಿ ಮಾಲ್ ಸಮೇತ ಅವ್ನು ಹಿಡಿದಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವ್ನು ಹೇಳ್ತಾನೆ. ಅದಕ್ಕೆ ಈ ನನ್ನ ಮಕ್ಳು ಇಲ್ಲಿವರೆಗೂ ಬಂದ್ಬಿಟ್ರ ಅಂತ ಹೇಳ್ಬಿಟ್ಟು ಇವತ್ತು ಅವನನ್ನು ಏನಾದ್ರೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಏನ್ ಮಾಡ್ತಾರೆ, ಸರಿ ಅಂತ ಹೇಳ್ಬಿಟ್ಟು ತಮ್ಮ ಮನೇಲಿರ್ತಕ್ಕಂಥ ತನ್ನ ಮಗ ವಕೀಲ ಕೊಟ್ರಗೌಡನನ್ನ ಕಳ್ಸಿರ್ತಾರೆ. ಸೊ ಕೊಟ್ರಗೌಡ ಏನ್ ಮಾಡ್ತಾನೆ, ಅವನಿಬ್ರು ಜೊತೆಗೆ ಬಂದ್ಬಿಟ್ಟು ಅವನ ಹತ್ರ ಅಂದ್ರೆ ಕಟಗರ ದಯಾನಂದಪ್ಪನ ಮನೆ ಹತ್ರಕ್ಕೆ ಬರ್ತಾರೆ. ಬಂದ ಮೇಲೆ ಗುಂಡಿಗೆ ನೋಡ್ಬಿಟ್ಟು ಆಳು ಗುಂಡಿಗೆ ಬಿದ್ದನಲ್ಲ ಅಂತ ಹೇಳಿ ಅವನಿಗನ್ಸುತ್ತೆ. ಅವ್ನು ಬಂದ್ಬಿಟ್ಟು ಅಂದ್ರೆ ಈ ಚಿಕ್ಕ ಹುಡುಗ ಕೊಟ್ರಗೌಡನ ಬೆಳಗ್ಗಿನ ಚಿಕ್ಕ ವಯಸ್ಸಿಂದನೂ ಕೂಡ ಇವನು ನೋಡಿ ಎತ್ತಿ ಆಡ್ಸಿರ್ತಾನೆ. ಸೊ ಅಂತವನ್ ಮುಂದೆ ನಾನೇ ಯಾಕೆ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಸುಮ್ನೆ ಹಾಗೆ ನಿಂತ್ಕೊಳ್ತಾನೆ. ಅದಾದ್ಮೇಲೆ ಅವನ ಜೊತೆ ಬಂದಿರ್ತಕ್ಕಂಥವ್ನು ವೆಂಕಟೇಶ ಅಂತಕ್ಕಂಥವ್ನು ಟುಂಡಿಯನ್ನ ಬಲವಾಗಿ ಇಟ್ಕೊಳ್ತಾನೆ. ಆಮೇಲೆ ಒಂದೇ ಸಮನೆ ಬೈತಾ ಅವರನ್ನ ಕರ್ಕೊಂಡು ಗೌಡ್ರ ಗಚ್ಚಿನ ಮನೆ ಹತ್ರಕ್ಕೆ ಸಮೀಪಕ್ಕೆ ಕರ್ಕೊಂಡು ಬರ್ತಾರೆ. ಸೊ ಅಲ್ಲಿ ಕರ್ಕೊಂಡ್ ಬಂದಾಗ ಇವನೇನು ಆ ತೊಗಲಿರುತ್ತಲ್ಲ ಅದರಿಂದ ಕಾಗೆಗಳೆಲ್ಲವೂ ಕೂಡ ಕಾಕ ಅನ್ಕೊಂಡು ಬರ್ತಾ ಇರ್ತವೆ. ಆಮೇಲೆ ಬಂದು ಅಲ್ಲಿ ಆ ಗೌಡ್ರ ಮನೆ ಹತ್ರ
ನಿಂತ್ಕೊಳ್ತಾರೆ. ನಿಂತ್ಕೊಂಡಿದ ತಕ್ಷಣ ಅವನು ಪ್ರತಿ ಸಂದರ್ಭದಲ್ಲೂ ಗೌಡನಿಗೆ ಕೊಡ್ತಾ ಇರ್ತಕ್ಕಂಥ ಮರ್ಯಾದೆಯನ್ನು ಇವಾಗ ಕೊಡದಲೆ ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಎತ್ತು ಮುಟ್ಟೋಕ್ಕಷ್ಟು ತಾಕತ್ತೈತೆ ಅನ್ಲೇ ಮೈಯಾಗೆ ಅಂತ ಹೇಳಿ ಗೌಡ್ರು ಒಂದು ಪ್ರಶ್ನೆ ಕೇಳಿದ್ದಕ್ಕೆ, ಐತಪ್ಪೋ ಐತೆ, ಹಸ್ಗಂಡು ಎಷ್ಟು ದಿನ ಅಂತ ನಾನು ಇರಬೇಕು, ಬುಡ್ಲಿ ಅನ್ನಂಗೆ ಆಗೈತೆ ಅಂತ ಹೇಳಿ ಅವನು ಹೇಳ್ತಾನೆ. ಏನು ಇಷ್ಟೊಂದು ಕದ್ದಿದ್ರು ಇಷ್ಟೊಂದು ಸೊಕ್ಕಿನಿಂದ ಮಾತಾಡ್ತೀಯನೋ ನೀನು ಅಂತ ಹೇಳ್ಬಿಟ್ಟು ಅವರು ಮಾತಾಡ್ತಾರೆ. ಅವನು ಅಂದ್ರೆ ಇನ್ನಿದ್ದವರೆಲ್ಲ ಸೇರ್ಕೊಂಡು ಅವ್ನು ಹೊಡಿಬೇಕು ಅಂತ ಹೇಳಿ ಅನ್ನಿಸ್ಕೊಂಡಿದ್ರು ಕೂಡ ಅವನ ಮೇಲೆ ಯಾಕೆ ಅಂತ ಹೇಳಿ ಹೊಡೆಯೋಕ್ಕಾಗ್ತಿಲ್ಲ, ಅಷ್ಟು ಸಣ್ಣದಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅದ್ರ ಜೊತೆಗೆ ಇನ್ನೇನಾಗತ್ತೆ ಅಂತ ಹೇಳಿದ್ರೆ, ಇವಾಗ ಏನಾದ್ರು ಮಾಡ್ಬೇಕಲ್ಲ ಇವನಿಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಟೊಣ್ಣಿಯ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಅಲ್ಲಿಗೆ ಓ ಅಂತ ಹೇಳಿ ಕೂತ್ಕೊಂಡು ಓಡ್ ಬರ್ತಾರೆ. ಅದ್ರ ಜೊತೆಗೆ ಹುಲಿಯು ಕೂಡ ಬರುತ್ತೆ. ಈ ಗೌಡ್ರ ಮನೇಲಿ ಸಾಕಿರ್ತಕ್ಕಂಥ ಟಾಮಿ ನಾಯಿ ಮತ್ತೆ ಇವ್ರದು ಎರಡೂ ಕೂಡ ಸೇರ್ಕೊಂಡು ಜೋರಾಗಿ ಕಿತ್ತಾಟವನ್ನ ಮಾಡೋದಕ್ಕೆ ಅಂತ ಹೇಳಿ ಮುಂದಾಗ್ತಾ ಹೋಗ್ತವೆ. ಅವಾಗ ಟಾಮಿಗೆ ಏನ್ ಮಾಡ್ತಾರೆ, ಒಡೆದು ಅದನ್ನ ಕೂರಿಸ್ತಾರೆ. ಇದು ತನ್ನ ಬೊಗಳುವಿಕೆನ ನಿಲ್ಸೋದೇ ಇಲ್ಲ. ಸೊ ಈ ತರ ಎಲ್ಲ ನೀವು ಮಾಡ್ತಿದ್ದೀರಾ ಅಲ್ವಾ ಅಂತ ಹೇಳಿ ಅವರನ್ನ ಮತ್ತೆ ಗೌಡ್ರು ಅಂದ್ರೆ ತಮ್ಮ ಮಕ್ಳ ಜೊತೆ ಎಲ್ಲ ಮಾತಾಡ್ಬಿಟ್ಟು ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆ ತಕ್ಷಣಕ್ಕೆ ಅವರ ವಕೀಲ ಮಗನನ್ನ ಕಳಿಸ್ಬಿಟ್ಟು ಹೋಗಿ ಸಬ್ ಇನ್ಸ್ಪೆಕ್ಟರ್ನ ಕರ್ಕೊಂಬ, ಇವ್ರಿಗೆ ಅದೇ ಪರಿಸ್ಥಿತಿ ಏನ್ ಮಾಡೋಣ ಸರಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆ ತಕ್ಷಣಕ್ಕೆ ಅವ್ರು ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಜೀಪು ಸಡನ್ ಆಗಿ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅವ್ರಿಗೆ ಕೂತ್ಕೊಳ್ಳೋಕೆ ಕಂಬಳಿ ಎಲ್ಲ ಹಾಸ್ತಾರೆ. ಅದಾದ್ಮೇಲೆ ಈ ತಕ್ಷಣ ಮತ್ತೆ ಅವರು ಅಯ್ಯಯ್ಯೋ ಅಂತ ಹೇಳಿ ಕೂತ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಹೋಗ್ತದೆ. ಆದರೆ ಹುಲಿ ಮಾತ್ರ ತನ್ನ ಶ್ವಾನದ ಭಾಷೆ ಬೌಬವ್ವನ್ನ ಬೌಳ್ತಾನೆ ಇರುತ್ತೆ. ಸೊ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಅನಾಗರಿಕರು ಸಾರ್, ಇವ್ರಿಗೆ ಏನಾದ್ರು ಮಾಡ್ಬೇಕು, ರಕ್ತ ಮಾಂಸ ಇರದಿದ್ರು ಮುಖದ ಕಣ್ಣುಗಳು ಸದಾ ಮಿನುಗುವ 2 ನಕ್ಷತ್ರಗಳನ್ನ ಎಸ್ಐಗೆ ಸಿಟ್ಟು ಬಂತು. ಆ ಮುಖವನ್ನ ನೋಡ್ಬಿಟ್ಟು ಇನ್ನೂ ಕೂಡ ಸಿಟ್ಟು ಬಂತು. ಅದಾದ್ಮೇಲೂ ಕೂಡ ಕಾಕಿಯ ದರ್ಪ ಮತ್ತೆ ಆ ಕಾಕಿಯ ಬಟ್ಟೆ ಇದರ ದರ್ಪವನ್ನ ತೋರಿಸ್ಬೇಕು ಅಂತ ಹೇಳಿ ಅವ್ನು ಮುಂದಾಗ್ತಾ ಹೋಗ್ತಾನೆ. ಇಂಥ ಕೆಲಸನೇನೋ ಮಾಡೋದು, ಇಂಥ ಕೆಲಸ ಮಾಡಿ ನಮ್ಮ ದೇಶದ ನಾಗರಿಕತೆ ಸಂಸ್ಕೃತಿನೆಲ್ಲ ಹಾಳು ಮಾಡ್ತಿದ್ದೀರಾ ನೀವೆಲ್ಲ, ನೀನು 6 ತಿಂಗಳು ಜೈಲಿಗೆ ಹಾಕ್ತೀನಿ, ಬುದ್ಧಿ ಕಲಿಸ್ಬೇಕು ನಿಮ್ಗೆಲ್ಲ ಅಂತ ಹೇಳಿ ಜೋರಾಗಿ ಹೇಳ್ತಾರೆ. ಆ ಮಾತಿಗೆ ಟೊಣ್ಣಿ, ನಿಮ್ಗೆ ಪುಣ್ಯ ಬತ್ತೈತ್ರಿ, ನನ್ನನ್ನು ಕರ್ಕೊಂಡು ಹೋಗಿ ಇವಾಗಲೇ ಹಾಕ್ಬಿಡ್ರಿ, 6 ತಿಂಗಳಲ್ಲ ಅಂದ್ರೆ 1 ವರ್ಷ ಬೇಕಾದ್ರೂ ನೀವು ಹಾಕ್ರಿ ಅಂತ ಹೇಳಿದ ತಕ್ಷಣ ಇನ್ಸ್ಪೆಕ್ಟರ್ಗೆ ಭಯ ಆಗೋಗುತ್ತೆ. ಸೊ ಆ ತಕ್ಷಣ ಇಂಥವ್ರನ್ನೆಲ್ಲ ಜೈಲ್ಗೆ ಹಾಕಕ್ಕಾಗಲ್ಲ ಕಣ್ರಿ, ಏನಂದ್ರೆ ಒಂದೆರಡು ಮಾತು ಉಗಿದು ಬೈದು ಹೋಗ್ಬೋದಷ್ಟೇ. ಸೊ ಅಂತ ಹೇಳ್ಬಿಟ್ಟು ಪೊಲೀಸ್ ಹೇಳ್ತಾನೆ. ಅವ್ನು ಎದುರುಕೊಳ್ಳದೆ ಇರ್ತಕ್ಕಂಥದ್ದನ್ನು ನೋಡಿ ಗೌಡ್ರಿಗೂ ಕೂಡ ಆಶ್ಚರ್ಯ ಆಗೋಗ್ತದೆ. ಇಂಥವ್ರನ್ನ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಬುದ್ಧಿ ಅಥವಾ ಬುದ್ಧಿ ಹೇಳ್ಬೋದಷ್ಟೇ, ಅದು ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾನೆ. ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದೆರಡು ಮಾತಾಡಕ್ಕೆ ಅಂತ ಹೇಳಿ ಮುಂದಾಗ್ತಾ ಹೋಗ್ತಾನೆ. ಈ ಸಲ ಮಾಡಿದ ತಪ್ಪನ್ನ ಕ್ಷಮಿಸಿದೀರಿ, ನೆಕ್ಸ್ಟ್ ಇದೇ ತರ ಮಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿ ಹೇಳೋ ಅಷ್ಟೊತ್ತಿಗೆ ಅವನೇ ಏನ್ ಮಾಡ್ತಾನೆ, ನಮ್ಮನ್ನ ಅದ್ ಹೆಂಗ್ ನೀವು ಇಲ್ಲಿಂದ ಬಿಟ್ಟು ಹೋಗ್ತೀರಾ, ನಾವು ನಿಮ್ ಜೊತೆ ಬರ್ತೀವಿ ಅಂತ ಹೇಳಿ ಮುಂದಾಗ್ತಾ ಹೋಗ್ತಾನೆ. ಆ ತಕ್ಷಣಕ್ಕೆ ಇನ್ಸ್ಪೆಕ್ಟರ್ ಇನ್ನೂ ಕೂಡ ಭಯ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಈ ಜನರ ಮಧ್ಯದಲ್ಲಿ ಪೊಲೀಸ್ನವರು ತಪ್ಪಿಸ್ಕೊಂಡು ಹೋಗ್ತಾವ್ರೆಂದು ಟೊಣ್ಣಿಗೆ ಅನ್ಸುತ್ತೆ. ಆ ತಕ್ಷಣಕ್ಕೆ ಹೆಂಗೋ ಮಾಡಿ ಬಿಡಿಸ್ಕೊಂಡು ಅವ್ರ ಮುಂದೆ ಅವ್ರ ಹತ್ರಕ್ಕೆ ಹೋಗ್ತಾನೆ. ನಮ್ಮನ್ನ ಜೈಲ್ಗೆ ಹಾಕ್ರಿ, ತಪ್ಪು ಮಾಡಿದ್ರು ಯಾಕ್ರಿ ಜೈಲ್ಗೆ ಹಾಕ್ತಿಲ್ಲ ನೀವು, ಕರ್ಕೊಂಡು ಹೋಗಿ ಅಂತ ಹೇಳಿ ಮುಂದಕ್ಕೆ ಬರ್ತಾ ಹೋಗ್ತಿದ್ದಾರೆ. ನಮ್ಮನ್ನ ಅದ್ ಹೆಂಗ್ ನೀವು ಬಿಟ್ಟು ಹೋಗ್ತೀರಾ ಅಂತ ಹೇಳಿ ಮುಂದಕ್ಕೆ ಬರ್ತಾ ಇದ್ದಾನೆ. ಸೊ ಹುಲಿನೂ ಕೂಡ ಬೌ ಅಂತ ಬೊಗಳ್ತಾ ಇದೆ. ಆ ಟೈಮಲ್ಲಿ ಆ ಇನ್ಸ್ಪೆಕ್ಟರ್ ಇವನಿನ್ನು ಯಾರು ಜೀಪನ್ನ ಸ್ಟಾರ್ಟ್ ಮಾಡೇ ಇಲ್ವಲ್ಲ ಡ್ರೈವರು ಅಂತ ಹೇಳಿ ಅವನ ಮೇಲೆ ಒಂದು ರೀತಿ ದುರ್ಗಣ್ಣ ಮಾಡ್ತಾನೆ. ಆ ತಕ್ಷಣಕ್ಕೆ ಅವನೇನ್ ಮಾಡ್ತಾನೆ, ಜೀಪನ್ನ ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಜೋರಾಗಿ ರೈಸ್ ಮಾಡ್ಕೊಳ್ತಾ ಹೋಗ್ತಾನೆ ಎಕ್ಸಲೇಟರ್. ಇವನು ಹಿಂದಿಂದೆ ಓಡೋದಕ್ಕೆ, ಆ ಧೂಳಲ್ಲಿ ಇವನು ಕೂಡ ಹಿಂದಿಂದೆ ಅವ್ರ ಮಕ್ಕಳೆಲ್ಲರೂ ಕೂಡ ಓಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಒಂದಷ್ಟು ದೂರಕ್ಕೆ ಹೋದ ತಕ್ಷಣ ಈ ಮಕ್ಕಳೆಲ್ಲ ಹೆಂಡತಿ ಎಲ್ಲ ನಿಂತ್ಕೊಳ್ತಾರೆ. ಅವ್ನು ಮಾತ್ರ ಆ ಜೀಪ್ ಹಿಂದೆ ಹೋಗ್ತಾನೆ ಇರ್ತಾನೆ. ನೀವು ಅದ್ ಹೆಂಗ್ರಿ ಬಿಟ್ಟು ಹೋಗ್ತೀರಾ ನಮ್ಮನ್ನ, ನೀವೇನಾದ್ರು ನಮ್ಮನ್ನ ಕರ್ಕೊಂಡು ಹೋಗ್ರೋ ಗಂಡಸರಾಗಿದ್ರೆ ಅಂತ ಹೇಳಿ ಕೂಗ್ಕೊಳ್ತಾ ಮುಂದಕ್ಕೆ ಹೋಗ್ತಾ ಇರ್ತಾನೆ. ನಾನು ಬತ್ತೀನ್ರೋ ಅಂತ ಹೇಳಿ ಆ ಜೀಪಿನ ಹಿಂದೆನೆ ಹೋಗ್ತಾ ಇರ್ತಾನೆ. ಇಡೀ ಕತೆ ನಮ್ಗೆ ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಹಸಿವು ಅನ್ನೋದು ನಮ್ಗೆ ಇಲ್ಲಿ ತೀರ್ತಾ ಇಲ್ಲ. ಅಕಸ್ಮಾತ್ ನೀವು ಜೈಲ್ಗೆ ಹಾಕೋದ್ರ ಮೂಲಕವಾಗಾದ್ರೂ ನನ್ನ ಹಸಿವನ್ನ ನಾನು ತೀರಿಸ್ಕೊಳ್ತೀನಿ. ಸೊ ಈ ಜಾತಿಯ ಅಸಮಾನತೆಯಿಂದ ನಾನು ಹೊರಗಡೆ ಬರೋದಕ್ಕೆ ಸಾಧ್ಯತೆ ಇದೆ. ಸೊ ಆದ್ರಿಂದ ನೀವು ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗ್ಲೇಬೇಕು, ಈ ಹಸಿವಿನಿಂದ ನಮ್ಮನ್ನ ತಪ್ಪಿಸ್ಲೇಬೇಕು. ಜಾತಿ ಅಸಮಾನತೆ, ಧರ್ಮ ಅಸಮಾನತೆ ಅಥವಾ ಭಾಷಾ ಅಸಮಾನತೆ ಯಾವುದೇ ಇರಲಿ, ಈ ಎಲ್ಲದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಕೂಡ ಒಂದು ಹಂತಕ್ಕೆ ಬರಬೇಕಾಗ್ತದೆ. ಅದ್ರ ಜೊತೆಗೆ ಆರ್ಟಿಕಲ್ 21 ನಮ್ಮ ಹಸಿವು ಅಥವಾ ಆಹಾರ ಅನ್ನೋದು ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ ನನ್ನ ಸ್ವಾತಂತ್ರ್ಯ ಆಗಿರ್ತದೆ. ಆ ಸ್ವಾತಂತ್ರ್ಯ ನನಗೆ ಸಿಗ್ತಾನೆ ಇಲ್ಲ, ನನ್ನ ಹಸಿವನ್ನ ತೀರಿಸ್ಕೊಳಕ್ ಆಗ್ತಾನೆ ಇಲ್ಲ ಅನ್ನೋದನ್ನು ಕೂಡ ಈ ಒಂದು ಕಥೆಯ ಮೂಲಕವಾಗಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.